ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೀದರ್ನ ಬಸವ ಕಲ್ಯಾಣದಲ್ಲಿ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣವಾಗ್ತಾ ಇದೆ ಎನ್ನುವಂಥ ವಿಷಯ ಕೇಳಿದಾಗ ಪ್ರತಿಯೊಬ್ಬರೂ ಕೂಡ ಖುಷಿ ಪಡುವಂಥ ವಿಚಾರ. ಇಡೀ ಪ್ರಪಂಚದ ಮೊದಲ ಧಾರ್ಮಿಕ ಸಂಸತ್ತು ಎನ್ನುವಂಥ ಹೆಗ್ಗಳಿಕೆಯನ್ನು ಪಡೆದಿರುವಂಥ ಬಸವಣ್ಣನವರ ಈ ಅನುಭವ ಮಂಟಪ ಕಟ್ಟಡ ಉದ್ಘಾಟನೆಗೆ ರೆಡಿ ಆಗ್ತಾಯಿದೆ. ಕಟ್ಟಡದ ಒಂದು ಕೆಲಸ ಅತ್ಯಂತ ಜೋರಾಗಿ ನಡೀತಾ ಇದೆ. ಇನ್ನೇನು ಕೆಲವೇ ತಿಂಗಳುಗಳ ಅಂತರದಲ್ಲಿ ಇಡೀ ಒಂದು ಕಟ್ಟಡ ಅಂದರೆ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಈ ಅನುಭವ ಮಂಟಪದ ಕಟ್ಟಡ ಲೋಕಾರ್ಪಣೆ ಆಗ್ತಾ ಇದೆ ಅನ್ನುವಂಥ ವಿಷಯ ಕೇಳಿದಾಗ ಪ್ರತಿಯೊಬ್ಬರೂ ಕೂಡ ಖುಷಿ ಪಡುವಂಥ ವಿಚಾರ. ಆದರೆ 742 ಕೋಟಿ ಬಿಟ್ಟು ಹಾಕಿ ಒಂದು 50 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಮಾದರಿ ಹೈಫೈ ಸ್ಕೂಲನ್ನು ಕಟ್ಟಿದರೆ ಎಷ್ಟು ಖುಷಿ ಪಡ್ಬೋದಿತ್ತು. ಅನುಭವ ಮಂಟಪ ಕಟ್ಟಲಿ, 742 ಕೋಟಿ ಅಲ್ಲ, 1000 ಕೋಟಿ ವೆಚ್ಚದಲ್ಲಿ ಕಟ್ಟಲಿ, ಅದು ಒಂದು ಕಡೆ. ಅದರ ಅರ್ಧ ಭಾಗ, ಅದರ 10% ದುಡ್ಡಲ್ಲಿ ಒಂದು ಮಾಡೆಲ್ ಸ್ಕೂಲನ್ನು ಕಟ್ಟಬೋದಿತ್ತು. ಪ್ರೈಮರಿಯಿಂದ ಕಾಲೇಜ್ ತನಕ ಸರ್ಕಾರದ ಉನ್ನತ ಮಟ್ಟದ ಎಲ್ಲ ಫೆಸಿಲಿಟಿ ಹೊಂದಿರುವಂಥ ಒಂದೇ ಒಂದು ಸ್ಕೂಲ್ ಕಾಲೇಜ್ ಕಟ್ಟಿದರೆ ಅದು ಇಡೀ ಪ್ರಪಂಚಕ್ಕೆ ಮಾದರಿ ಶಾಲೆ ಅಥವಾ ಮಾದರಿ ಕಾಲೇಜ್ ಆಗುವಂಥ ಎಲ್ಲ ಹೆಗ್ಗಳಿಕೆ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರೂ ಕೂಡ ಸರ್ಕಾರಕ್ಕೆ ಒಂದು ಸಲ್ಯೂಟನ್ನು ಹೊಡೆಯುವಂಥ ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಆದರೆ ಹಾಗಾಗಲ್ಲ. ಯಾಕಂದರೆ ಆಯಾ ಜಿಲ್ಲೆಯ ಅಲ್ಲಿ ಬಡತನ ಇರಲಿ, ಬರಗಾಲ ಇರಲಿ, ಶ್ರೀಮಂತಿಕೆ ಇರಲಿ, ಯಾವ ಜಿಲ್ಲೆಯನ್ನು ತೆಗೆದುಕೊಂಡರೂ ಕೂಡ ಅಲ್ಲಿ ಸರ್ಕಾರದ ಉನ್ನತ ವ್ಯವಸ್ಥೆಯನ್ನು ಹೊಂದಿರುವಂಥ ಸ್ಕೂಲ್ ಕಾಲೇಜನ್ನು ಕಟ್ಟಿಸುವಂಥ ಒಂದು ಹಂತಕ್ಕೆ ಹೋಗಲ್ಲ. ಯಾಕಂದರೆ ಅಲ್ಲಿರುವಂಥ ರಾಜಕಾರಣಿಗಳ ಸ್ಕೂಲ್ ಇರುತ್ತೆ, ಅಲ್ಲಿರುವಂಥ MLAಗಳ ಕಾಲೇಜ್ ಇರುತ್ತೆ, ಅಲ್ಲಿರುವಂಥ MP ಗಳ ಮೆಡಿಕಲ್ ಕಾಲೇಜಸ್ ಇರುತ್ತೆ, ಅಲ್ಲಿರುವಂಥ ಪ್ರತಿಯೊಬ್ಬ ರಾಜಕಾರಣಿಗಳ ಸ್ಕೂಲು, ಕಾಲೇಜು, ವೈದ್ಯಕೀಯ ಕಾಲೇಜು ಅಥವಾ ಬೇರೆ ಬೇರೆ ಖಾಸಗಿಯಾದಂಥ ಸಂಸ್ಥೆ ಇರುತ್ತೆ. ಆ ಸಂಸ್ಥೆಗೆಲ್ಲರೂ ಅಡ್ಡ ಬಂದುಬಿಟ್ರೆ ಸರ್ಕಾರಿ ಕಾಲೇಜು, ಸರ್ಕಾರಿ ಸಂಸ್ಥೆಗಳು. ಹಾಗಾಗಿ ಯಾವುದೇ ಒಂದು MLA, ಯಾವುದೇ ಒಂದು MP, ಯಾವುದೇ ಒಬ್ಬ ರಾಜಕಾರಣಿ ಸರ್ಕಾರದಿಂದ ಕಾಲೇಜು ಕಟ್ಟಿಸುವಂಥ, ಸರ್ಕಾರದಿಂದ ಶಾಲೆ ಕಟ್ಟಿಸುವಂಥ, ಸರ್ಕಾರದಿಂದ ಬೇರೆ ಬೇರೆ ಸಂಸ್ಥೆ ಕಟ್ಟಿಸುವಂಥ ಕೆಲಸಕ್ಕೆ ಮನವಿಗೆ ಹೋಗೋದಿಲ್ಲ. ಒಂದು ವೇಳೆ ಕಟ್ಟಿಸ್ಬಿಟ್ರೆ ಅವರ ಶಾಲೆ, ಕಾಲೇಜು, ವೈದ್ಯಕೀಯ ಸಂಸ್ಥೆಗಳು ಮಕಾಡೆ ಮಲಗಿಬಿಡುತ್ತೆ. ಹಾಗಾಗಿ ಇದ್ಯಾವುದೂ ಆಗಲ್ಲ. ಹಾಗಾಗಿ ಇಂಥ ಒಂದು ಧಾರ್ಮಿಕ ಸಂಸತ್ತು ಕಟ್ಟಡಗಳು ಲೋಕಾರ್ಪಣೆಯಾಗತ್ತೆ ಹೊರತು ಅಂಥದ್ದೇ ಒಂದು ಹಣದಲ್ಲಿ ಸರ್ಕಾರಿ ಶಾಲೆಗಳು, ಸರ್ಕಾರಿ ಸಂಸ್ಥೆಗಳು ಅಥವಾ ಸರ್ಕಾರ ಶೈಕ್ಷಣಿಕವಾಗಿ ಅಥವಾ ವೈದ್ಯಕವಾಗಿ ಕಟ್ಟಿಸ್ತಾ ಇರುವಂಥ ಕಾಲೇಜು, ಮೆಡಿಕಲ್ ಕಾಲೇಜು ಉದ್ಘಾಟನೆ ಹಂತಕ್ಕೆ ಹೋಗಲ್ಲ. ಯಾಕಂದರೆ ಅಂಥ ಒಂದು ಕನಸು ಯಾರೂ ಕೂಡ ಕಾಣಲಿಕ್ಕೆ ಹೋಗಲ್ಲ. ಇನ್ನೇನಾದರೂ 50 ಕೋಟಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, 100 ಕೋಟಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅಂಥ ಒಂದು ಘೋಷಣೆಯನ್ನು ಮಾಡ್ತಾರೆ ಹೊರತು ಆ ಮಾಡಿದ ನಂತರವೂ ಕೂಡ ಅದು ಆ ವೈದ್ಯಕೀಯ ಕಾಲೇಜ್ ಜೊತೆ ಮರ್ಜ್ ಮಾಡ್ತಾರೆ, ಅದು ಜಿಲ್ಲಾಸ್ಪತ್ರೆ ಜೊತೆ ಮರ್ಜ್ ಮಾಡ್ತಾರೆ ಹೊರತು ಸ್ವಂತವಾಗಿ ಸ್ವಂತ ಜಾಗದಲ್ಲಿ 100, 200, 300 ಕೋಟಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು, ಸೂಪರ್ ಸ್ಪೆಷಾಲಿಟಿ ಹೊಂದಿರುವಂಥ ಒಂದು ಸ್ಕೂಲನ್ನು, ಕಾಲೇಜನ್ನು ಕಟ್ಟಿಸುವಂಥ ಗೋಜಿಗೆ ನಮ್ಮ ಸರ್ಕಾರಗಳು ಹೋಗಲ್ಲ. ಕಾರಣ ನಾನು ಈಗಾಗಲೇ ಹೇಳಿದ್ದೇನೆ.